ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ನಂತರ ಉತ್ತರ ಕರ್ನಾಟಕದಲ್ಲಿ ಜನರು ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಬೇಕು, ನಮ್ಮ ರೈತರ ಜಮೀನಿಗೆ ನೀರು ಹರಿಸಬೇಕೆಂದು ಕಳೆದ 50 ವರ್ಷಗಳಿಂದ ತಪಸ್ಸು ಮಾಡುತ್ತಿದ್ದಾರೆ. ಮೊದಲು 524.25ಕ್ಕೆ ನೀರು ನಿಲ್ಲಿಸಲು ತೀರ್ಮಾನಿಸಲಾಗಿತ್ತು. ಆದರೆ ಇಂದು ಸರ್ಕಾರ ನಮಗೆಲ್ಲ ಹಾಗೂ ಸಂತ್ರಸ್ತರಿಗೆಲ್ಲ ದ್ರೋಹ ಮಾಡಿದೆ. 522ಕ್ಕೆ ನೀರು ನಿಲ್ಲಿಸುತ್ತೇವೆ ಎಂದು ಅಫಿಡವಿಟ್ ಹಾಕಲು ನಿರ್ಧರಿಸಿದ್ದಾರೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ವರೆಗೂ ಅಫಿಡವಿಟ್ ಹಾಕಲು ನಿರ್ಧರಿಸಿದ್ದಾರೆ. ಇದರಿಂದ ಉತ್ತರ ಕರ್ನಾಟಕದ ಹಾಗೂ ಕೃಷ್ಣಾ ಮೇಲ್ದಂಡೆ ಯೋಜನೆಯ ರೈತರಿಗೆ ಅನ್ಯಾಯವಾಗುತ್ತಿದ್ದು ರೈತರೆಲ್ಲರೂ ಸಿಡಿದೇಳಬೇಕಾಗಿದೆ ಎಂದು ನಿಕಟಪೂರ್ವ ನೀರಾವರಿ ಸಚಿವ ಹಾಗೂ ಚಿತ್ರದುರ್ಗದ ಸಂಸದ ಗೋವಿಂದ ಕಾರಜೋಳ ಇಂದು ಹೇಳಿದರು. ಅವರು ಪತ್ರಿಕಾ ಭವನದಲ್ಲಿ ಪತ್ರಿಕಾಕರ್ತರನ್ನು ಉದ್ದೇಶಿಸಿ ಮಾತನಾಡುತ್ತಾ, ಪತ್ರಿಕಾಗೋಷ್ಠಿ ಕರೆದದ್ದು ಉದ್ದೇಶ ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯದ ನಂತರ ಉತ್ತರ ಕರ್ನಾಟಕದ ಜನ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಬೇಕು, ನಮ್ಮ ರೈತರ ಜಮೀನಿಗೆ ನೀರು ಹರಿಸಬೇಕು ಅಂಥೇಳಿ ಕಳೆದ 50 ವರ್ಷಗಳಿಂದ ತಪಸ್ಸು ಮಾಡ್ತಾ ಇದ್ದಾರೆ. 1964ರಲ್ಲಿ ಅಡಿಗಲ್ಲು ಹಾಕಿದ ಮೇಲೆ ನಮ್ಮ ಜನ ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದಾರೆ. ಇವತ್ತು ನೀರು ಬರ್ತದ, ನಾಳೆ ನೀರು ಬರ್ತದ ಅಂಥೇಳಿ ಸುಮಾರು 3,50,000 ಎಕರೆ ಫಲವತ್ತಾದಂಥ ಭೂಮಿಯನ್ನು ಕಳ್ಕೊಂಡು 178 ಹಳ್ಳಿಗಳನ್ನು ನೀರಿನಲ್ಲಿ ಮುಳುಗಡೆ ಮಾಡಿಸಿ ಲಕ್ಷಾಂತರ ಕುಟುಂಬಗಳು ಹುಟ್ಟಿ ಬೆಳೆದಂಥ ಮನೆ ಮಠ ಆಸ್ತಿ ಪಾಸ್ತಿ ಕಳ್ಕೊಂಡು ಸಂತ್ರಸ್ತರಾಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆ ಅಂದರೆ ಅಖಂಡ ಬಿಜಾಪುರ ಜಿಲ್ಲೆ ಮತ್ತು ಕೆಲವು ಅಥಣಿ ತಾಲೂಕಿನ ಹಳ್ಳಿಗಳು ಬರ್ತಾವೆ. ಈ ಸಂದರ್ಭದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ನ್ಯಾಯಾಧಿಕರಣ 1976ರಲ್ಲಿ ಆಗಿ ಅನುಷ್ಠಾನ ಆಗಿದೆ. ದೊಡ್ಡ ದುರಂತ ಅಂದರೆ ನಾವು 524.256 ಮೀಟರ್ಗೆ ಡ್ಯಾಮ್ ಕಟ್ಟಿದ್ದೀವಿ, ನೀರು ನಿಲ್ಲಿಸಲಿಕ್ಕೆ ತಯಾರಾದ ಹಿಂದೆ ಗೇಟ್ ಅಳವಡಿಸಿದ್ವಿ. ಆಂಧ್ರದವರು ತಕರಾರು ಮಾಡಿ ಗೇಟ್ ಕಟ್ ಮಾಡಿಸಿದ್ದಾರೆ, ನಿಮಗೆಲ್ಲ ಗೊತ್ತಿರುವಂಥ ವಿಷಯ, ಅದನ್ನೇ ಪ್ರಸ್ತಾಪ. ಇವತ್ತು ಸರ್ಕಾರ ನಮಗೆ ದೊಡ್ಡ ದ್ರೋಹ ಮಾಡ್ತಾ ಇದೆ. ಸಿದ್ದರಾಮಯ್ಯನವ್ರ ಸರ್ಕಾರ ಅಫಿಡವಿಟ್ ಹಾಕ್ಲಿಕ್ಕೆ ತಯಾರಾಗ್ಯಾರ ಕೋರ್ಟ್ನಲ್ಲಿ. ನಾವು 524 ಮೀಟರ್ಗೆ ನೀರು ನಿಲ್ಲಿಸೋದಲ್ಲ, 522ಕ್ಕೆ ನಿಲ್ಲಿಸ್ತೀವಿ ಅಂತೇಳಿ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಹಾಕ್ತಾ ಇದ್ದಾರೆ, ಹೈಕೋರ್ಟ್ನಲ್ಲಿ ಅಫಿಡವಿಟ್ ಹಾಕ್ತಾ ಇದ್ದಾರೆ. ನಾಳೆ ಹೈಕೋರ್ಟಿಗೆ ಅಫಿಡವಿಟ್ ಹೋಗ್ತದೆ. ಇದು ನಮಗೆ ಮಾಡ್ತಕ್ಕಂಥ ದ್ರೋಹ. 50 ವರ್ಷ ನಾವು ಜಾತಕ ಪಕ್ಷಿ ಹಂಗೆ ಕೈಕೊಂಡು ಕೂತಿದ್ದೀವಿ, ನೀರಾವರಿ ಆಗ್ತದೆ 15 ಲಕ್ಷ ಎಕರೆ ಅಂತೇಳಿ ನಮಗೆ ಮಾಡತಕ್ಕಂಥ ದ್ರೋಹ ಇದು. ಅದಕ್ಕೆ ನಾನು ಇವತ್ತು ವಿಶೇಷವಾದಂಥ ಪ್ರೆಸ್ ಮೀಟನ್ನು ಇದರ ಸಲುವಾಗಿ ಕರೆದಿದ್ದೆ. ನಾನು ತಮ್ಮ ಮೂಲಕ ಉತ್ತರ ಕರ್ನಾಟಕದ 5 ಜಿಲ್ಲೆಗಳು ಏನಿದಕ್ಕೆ ಒಳಪಡ್ತಕ್ಕಂಥ 5 ಜಿಲ್ಲೆ ಜನರಿಗೆ ವಿನಂತಿ ಮಾಡ್ತೇನೆ, ರೈತರಿಗೆ ವಿನಂತಿ ಮಾಡ್ತೇನೆ, ಈ ಸರ್ಕಾರದ ವಿರುದ್ಧ ಬಂಡೆ ಹೇಳಬೇಕು. ಯಾವ ಕಾರಣಕ್ಕೂ ಕೋರ್ಟಲ್ಲಿ 522ಕ್ಕೆ ನಾವು ನೀರು ನಿಲ್ಲಿಸ್ತೀವಿ ಅಂತ ಅನ್ನೋದನ್ನ ಕೈ ಬಿಡಬೇಕು ಅಂತೇಳಿ ಒತ್ತಾಯ ಮಾಡಬೇಕು. 524 ನಿಲ್ಲಿಸಬೇಕು. ನಮ್ಮದು 15 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಇರದೇ ಇದ್ರೆ ಈ ಸರ್ಕಾರ ನಮಗಷ್ಟೇ ಅಲ್ಲ, ನಮ್ಮ ಮುಂದಿನ ಮಕ್ಕಳು ಮೊಮ್ಮಕ್ಕಳು ನಮ್ಮ ಪೀಳಿಗೆಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡಿ. ಅದಕ್ಕಾಗಿ ಇವತ್ತು ನಾವು ವಿಶೇಷವಾದಂಥ ಪ್ರೆಸ್ ಮೀಟನ್ನು ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ. ಎಲ್ಲರಿಗೂ ನಮ್ಮ ಜನರನ್ನು ಎಚ್ಚರಿಸುವಂಥ ಕೆಲಸ ಮಾಡಿ. ಕೃಷ್ಣಾ ಭಾಗ್ಯ ಜಲ ನಿಗಮದಲ್ಲಿ ಕಡಿಮೆ ಆಗುತ್ತೆ.
ನಿಮಗೆ ಹೇಳ್ಬಿಡ್ತೀನಿ. ಒಟ್ಟು ಹೇಳ್ಬಿಟ್ಟ ಅಥವಾ ಇಯರ್ ವೈಸ್ ಹೇಳಿ. ಓಕೆ, ಇಯರ್ ವೈಸ್ ಅಂದ್ರೆ 2013ರಿಂದ ಹೇಳ್ಬಿಡ್ತೀನಿ, ಹಿಂದಿಂದೇನು ಬೇಡ. 2013-14 ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಒಟ್ಟು ಅವರು ಸಿದ್ದರಾಮಯ್ಯನವರ ಅವಧಿಯೊಳಗೆ ಖರ್ಚು ಮಾಡಿರ್ತಕ್ಕಂಥದ್ದು 35,000 ಕೋಟಿ. ಈಗ ನೀವು ಇಷ್ಟು ವರ್ಷ ಕೊಟ್ಟಿರಲ್ಲ, ಈಗ ಯಾವ ವರ್ಷದ ಭಾಗ ನಮ್ಮ ಪ್ರಾಯತೆ ಏನಿರಬೇಕು? ನೀರು ನಿಂದಿರ್ಸೋದು ನಮ್ಮ ಪ್ರಾಯತೆ. ನೀರು ನಿಂದಿರ್ಸ್ಬೇಕಾದ್ರೆ ಇವ್ರನ್ನೆಲ್ಲ ಖಾಲಿ ಮಾಡಿಸ್ಬೇಕಲ್ಲ, ರೈತರನ್ನ ಊರುಗಳು ಖಾಲಿ ಮಾಡಿಸ್ಬೇಕಲ್ಲ, ಅದನ್ನ ಮಾಡ್ರಿ ಅಂತ ಹೇಳ್ತಾ ಇದ್ದೀವಿ. ಅದೇ ಸರ್, ಅದನ್ನೇ ಕೊಡ್ತಾ ಇಲ್ಲ ದುಡ್ಡು. ಈಗ ಡಿ.ಕೆ. ಶಿವಕುಮಾರ್ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ನಿಮ್ಮ ಸರ್ಕಾರ. ದೇಶದ ಯೋಜನೆ ಇದು. ಅವರು ನಿವೃತ್ತ ನ್ಯಾಯಮೂರ್ತಿಯಿಂದ ಬಗ್ರಿ ಆಟ ಬಿಡತ್ತ ಹೇಳಿ. ಇದು ಬುಡ್ಬುಡಿಕೆ ಆಟ ನಡೆಯಂಗಿಲ್ಲ. ನಮಗೆ ಬೇಕಾದದ್ದು ರೈತರಿಗೆ ಕೊಡ್ತಕ್ಕಂಥದ್ದು ಕೂಡ ಹೇಳಕತ್ತೀವಿ ನಾವು. ಯಾರದೇ ಇನ್ನೊಬ್ಬರಿಗೆ ಕೊಡೋದು ಹೇಳ್ತಾ ಇಲ್ಲ. ಯಾರು ಮನೆ ಮಠ ಕಳ್ಕೊಂಡು ಸಂತ್ರಸ್ತರಾಗ್ತಾರೆ ಅವ್ರಿಗೆ ಕೊಡೋದು ಹೇಳಕತ್ತೀವಿ. ಈ ಬುಡುಬುಡಿಕೆ ಆಟ ನಡೆಯಂಗಿಲ್ಲ. ಈಗ ಡಿಸೆಂಬರ್ 3ರಿಂದ ಮಾಡಲಿಕ್ಕೆ ನಾವು ಮುಳುಗಡೆ ಸಂತ್ರಸ್ತನ್ನು ಬಿಡ್ತೀವಿ ಅಂದ್ರೆ ನಮ್ಮ ಸರ್ಕಾರಕ್ಕೆ ಇದೊಂದು ಗಮನ. ಯಾವ ಕಾರಣಕ್ಕೂ ರೈತರನ್ನ ಬೀದಿಗೆ ಬರ್ಲಾಕ್ ಬಿಡಬಾರ್ದು. ಯಾರು ದೇಶಕ್ಕಾಗಿ ತ್ಯಾಗ ಮಾಡ್ತಾರ, ಮನೆ ಮಠ ಆಸ್ತಿ ಬಿಟ್ಟು ಕೊಡ್ತಾರ, ಅವ್ರು ಹುಟ್ಟಿದಂತ ಮನೆ ಮಠ ಬಿಟ್ಟು ಕೊಡ್ತಾರ, ಅವ್ರ ಪಿತ್ರಾಜಿತ ಆಸ್ತಿ ಬಿಟ್ಟು ಕೊಡ್ತಾರ, ಅವ್ರನ್ನ ನಮ್ಗೆ ಪರಿಹಾರ ಕೊಡತ್ತ, ರೋಡಿಗೆ ಬಂದು ಹೋರಾಟ ಮಾಡ್ಬೇಕ. ಇದೊಂದು ನಾಗರಿಕ ಸರ್ಕಾರನ. ಅದಕ್ಕೆ ನಾನೇನು ಹೇಳಕತ್ತೇನೆ, ಎಲ್ಲ ಬಿಡಿ. ಫಸ್ಟು R&R ಕಲ್ಚರ್, ಲ್ಯಾಂಡ್ ಅಕ್ವಿಷನ್ ಕೊಡಿ, ಉಳಿದದ್ದು ಆಮೇಲೆ. ಇಲ್ಲಿ ಕೇಳಿ, ರಾಷ್ಟ್ರೀಯ ಯೋಜನೆಗೆ ಏನು ಮಾನದಂಡ, ಆ ಮಾನದಂಡದೊಳಗ ನಮ್ಮ ಆಲ್ಮಟ್ಟಿ ಯೋಜನೆ ಕುಂದರಂಗಿಲ್ಲ. ಮೊದಲನೇದ್ದು ವ್ಯಾಜ್ಯಗಳಿರಬಾರ್ದು ಅಂತದ. ಈಗ ನಮ್ಮ ಸುಪ್ರೀಂ ಕೋರ್ಟ್ನಾಗ ವ್ಯಾಜ್ಯದ ನೀರಿನ ಹಂಚಿಕೆದೇ ತಕರಾರದ. ಈಗ ನಿರ್ಣಯ ಆದ್ಮೇಲೆ ಕೇಳೋಣಂತ ನಾ ಹೇಳೋದು ಗೊತ್ತಾಗ್ತದ. ಕೋರ್ಟಿದ್ದೆಲ್ಲ ನಿರ್ಣಯ. ಬಾಗಲಕೋಟೆ ನಗರ ವೇಗವಾಗಿ ಬೆಳೆಯುತ್ತಿದೆ. ಆಧುನೀಕರಣವಾದಂತೆ ಬೇಡಿಕೆಗಳು ಬದಲಾಗುತ್ತವೆ. ಹೀಗೆ ಗೃಹ ಅಲಂಕಾರಿಕ ವಸ್ತುಗಳಾದ ಪರಿಸರ ಸ್ನೇಹಿ ಕಿಟಕಿ ಬಾಗಿಲುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯ ಇವೆ. ಕಿಂಜಾ ಸ್ಟೀಲ್ ಡೋರ್ಸ್ ನಲ್ಲಿ ಕೇರಳದಲ್ಲಿ ತಯಾರಾಗುವ ಸ್ಟೀಲ್ ಡೋರ್ ಮತ್ತು ಕಿಟಕಿಗಳು ಸೇರಿದಂತೆ ಇತರೆ ಉಪಕರಣಗಳು AR ಎಂಟರ್ಪ್ರೈಸಸ್ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ ನಲ್ಲಿ ಕೈಗೆಟುಕುವ ದರದಲ್ಲಿ ಸಿಗಲಿದೆ. ಉನ್ನತ ದರ್ಜೆಯ ಉಕ್ಕಿನ ಬಾಗಿಲುಗಳು ಮೊದಲ ಬಾರಿ ನಗರದಲ್ಲಿ ಸಿಗಲಿದೆ. 2009ರಲ್ಲಿ ಆರಂಭವಾದ ಕಿಂಜಾ ದೇಶಾದ್ಯಂತ ಶಾಖೆಗಳು ಆರಂಭವಾಗಿದೆ. ಅದರಂತೆ ಬಾಗಲಕೋಟೆಯಲ್ಲೂ ನೂತನ ಮಳಿಗೆ ಆರಂಭವಾಗಿದ್ದು ಗ್ರಾಹಕರ ಬೇಡಿಕೆ ಈಡೇರಿಸಲಾಗುವುದು ಎನ್ನುತ್ತಾರೆ AR ಎಂಟರ್ಪ್ರೈಸಸ್ನ ಮಾಲೀಕರು. ಉಕ್ಕಿನ ವಸ್ತುಗಳು ತಾಳಿಕೆ ಬಾಳಿಕೆ ಬರುತ್ತವೆ. ಇದರ ಸದುಪಯೋಗ ಪಡೆದುಕೊಳ್ಳಿ. ಮನೆ ಮಳಿಗೆಗಳಿಗೆ ಭದ್ರತೆಯನ್ನು ಒದಗಿಸಲಿದ್ದು ಉತ್ಪಾದನಾ ಗುಣಮಟ್ಟ, ಬೆಂಕಿ ನಿರೋಧಕತೆ, ಶೈಲಿ, ದಕ್ಷತೆಯಿಂದ ಕೂಡಿದ್ದು ಗ್ರಾಹಕರನ್ನು ಸೆಳೆಯುತ್ತಿದೆ. ಕಿಂಜಾ ಸ್ಟೀಲ್ ಡೋರ್ ಮತ್ತು ಇತರೆ ಪ್ಲೈವುಡ್ ಉಪಕರಣಗಳಿಗಾಗಿ ಹಿಂದೆ ಭೇಟಿ ನೀಡಿ. ಸಂಪರ್ಕಿಸಬೇಕಾದ ವಿಳಾಸ AR ಎಂಟರ್ಪ್ರೈಸಸ್, ಕಿಂಜಾ ಡೋರ್ಸ್, ಅಂಜುಮನ್ ಕಾಂಪ್ಲೆಕ್ಸ್, ಶಾಪ್ ನಂಬರ್ 34, ಹುಬ್ಬಳ್ಳಿ ಬೈಪಾಸ್ ರೋಡ್, ನವನಗರ, ಬಾಗಲಕೋಟೆ 587103. ಸಂಪರ್ಕಿಸಬೇಕಾದ ನಂಬರ್ 9483434557 ಹಾಗೂ 8951976837.